ಕೆಸುವಿನ ಎಲೆಯ ತೇಟ್ಲ ಅಥವಾ ಚೇಟ್ಲ ಇಲ್ಲಾಂದರೆ ಗಂಟಿನ ಒಂದು ಪಲ್ಯ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಊರಿಗೆ ಹೋಗಿದ್ದೆ, ಅದರಿಂದ ಅಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಕೆಸುವಿನ ಎಲೆ ಹಾಗೂ ಬಾಳೆ ಎಲೆಗಳನ್ನು ತಂದೆ. ಬಾಳೆ ಎಲೆಯಲ್ಲಿ ನಿಮಗೆ ಇಡ್ಲಿ ಮಾಡಿ ತೋರಿಸೋಣ ಅಂತ. ಹಾಗೆ ಮನೆಯಲ್ಲಿ ಬಿಟ್ಟಿರುವ ಇಲ್ಲಿ ಬಿಳಿ ದಂಟಿನ ಕೆಸುವಿನ ಎಲೆ ಹಾಗೂ ಕೆಂಪು ದಂಟಿನ ಕೆಸುವಿನ ಎಲೆ ಎರಡೂ ಇತ್ತು. ನನ್ನ ಮಗನ ಹತ್ರ ವೀಡಿಯೋ ತೆಗೆಯುವಂತ ಸ್ವಲ್ಪ ಹೇಳಿದೆ. ಅವನು ಬೇರೆ ಬೇರೆ ಎಲ್ಲ ಅಲ್ಲಿ ತೋರಿಸೋದು ಇಲ್ಲಿ ತೋರಿಸೋದು ಎಲ್ಲ ಮಾಡ್ತಿದ್ದ. ಆದರೆ ಹೇಗೋ ಒಂದು ತೆಗೆದ್ನಲ್ಲ ಅಂತ ಖುಷಿ ಆಯ್ತು ಅಷ್ಟೇ. ನೋಡಿ, ಅವನೇ ತೆಗೆದಿರೋ ವಿಡಿಯೋ ಇದು. ಇಷ್ಟು ಎಲೆಗಳನ್ನು ನಾನು ಊರಿಂದ ತೊಗೊಂಡು ಬಂದಿದ್ದೀನಿ. ಇದು ಬಿಳಿ ಒಂದು ದಂಟಿಂದು. ಹಾಗೆ ಇಲ್ಲಿ ನೋಡಿ, ಇದು ಕೆಂಪು ದಂಟಿನ ಒಂದು ಎಲೆ. ಇದರಲ್ಲಿ ಎರಡು ಕಲರ್ ಇರುತ್ತೆ, ಅಂದರೆ ಕೆಂಪು ಮತ್ತು ಬಿಳಿದು. ನೋಡಿ, ಈಗ ಮತ್ತೊಂದು ಕಡೆ ಇತ್ತು. ಈ ಒಂದು ಗಡ್ಡೆನ, ಇದು ಒಂದು ಕೆಸುವಿನ ಎಲೆ ಇತ್ತಲ್ಲ, ಅದ್ರ ಗಡ್ಡೆನೂ ಕೂಡ ಉಪಯೋಗಿಸ್ತಾರೆ. ನೋಡಿರ್ಬೋದು ನೀವು ತುಂಬ ಒಂದು ವೀಡಿಯೋಗಳಲ್ಲಿ, ನಾನು ಕೂಡ ಹಾಕಿದ್ದೀನಿ. ನೋಡಿ, ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ಅಂತ. ಒಂದು ಪ್ಯಾನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೂ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕಿ ಚೆನ್ನಾಗಿ ಹುರಿದಿದ್ದೀನಿ. ನಂತರ ಜೊತೆಗೆ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿ ಹುರಿತಾ ಇದ್ದೀನಿ. ನಂತರ ಇದೆಲ್ಲ ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಮತ್ತು ಅದೇ ಒಂದು ಪ್ಯಾನಿಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಹುರಿತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿದು ಅದೇ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಮೇನ್ ಹಾಕಬೇಕಾಗಿರೋದು ಕುಚಲಕ್ಕಿ. ಕುಚಲಕ್ಕಿ ಹಾಕುವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಅರಳೋದಿಲ್ಲ ಎಣ್ಣೆ ಇದ್ದರೆ. ಅದರಿಂದ ಚೆನ್ನಾಗಿ ಪ್ಯಾನ್ನ ಒರೆಸ್ಕೊಂಡ್ಬಿಟ್ಟು ಒಂದು ಸರಿ ಬಟ್ಟೆಯಲ್ಲಿ ನಂತರ ಕುಚಲಕ್ಕಿ ಹಾಕಿ ನೋಡಿ, ಈ ರೀತಿ ಚಟಪಟ ಅನ್ನುತ್ತೆ. ಮತ್ತು ಅದು ಈಗ ಏನು ಬ್ರೌನ್ ಕಲರ್ ಇತ್ತಲ್ಲ ಕುಚಲಕ್ಕಿ, ಅದು ವೈಟ್ ಕಲರ್ ಬರುತ್ತೆ. ಒಂಥರ ಮಂಡಕ್ಕಿ ಥರ ಕರುಮ್ ಕುರುಮ್ ಅನಿಸುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಈಗ ಹೊಡಿತಾ ಇದೆಯಲ್ಲ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಅರಳಿಸ್ಕೋಬೇಕು ಕುಚಲಕ್ಕಿನ. ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಕೂಡ ಇದೇ ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದಕ್ಕಿಂತ ಮುಂಚೆ ನಿಮಗೆ ಒಂದು ಕೆಸುವಿನ ಎಲೆ ಗಂಟು ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನೆನ್ನೆ ತಂದಿರುವಂಥ ಕೆಸುವಿನ ಎಲೆ ಮತ್ತು ಬಾಳೆ ಎಲೆಗಳು ಇಷ್ಟು ಉದ್ದುದ್ದನಾದ ಎಲೆಗಳಿದ್ದಾವೆ ಮತ್ತು ನೋಡೋಕ್ಕೂ ಕೂಡ ಫ್ರೆಶ್ ಆಗಿ ಕಾಣ್ತಿದ್ದಾವಲ್ಲ. ಮತ್ತೊಂದೇನೆಂದರೆ, ನೀವು ಚೇಟ್ಲ ಮಾಡುವಾಗ ಏನಂದರೆ ಎಲೆಗಳು ಸ್ವಲ್ಪ ಇಲ್ಲಿ ಬಾಡಿರಬೇಕು. ನೀವು ನಾಳೆ ಮಾಡ್ತೀರಾ ಅಂತ ಹೇಳಿದರೆ ಹಿಂದಿನ ದಿನ ರಾತ್ರಿ ತೆಗೆದು ಇದನ್ನು ಒಂದು ಪ್ಲೇಟಲ್ಲಿ ಅಥವಾ ಒಂದು ಪಾತ್ರೆಗಳಲ್ಲಿ ಇಡಬೇಕು. ಸ್ವಲ್ಪ ಬಾಡ್ದಂಗೆ ಆಗುತ್ತಲ್ಲ, ಆವಾಗ ನಮಗೆ ಕಟ್ಟೋಕ್ಕೆ ಈಸಿ ಆಗುತ್ತೆ, ಈ ಗಂಟು ಕಟ್ಟೋಕ್ಕೆ ಈಸಿ ಆಗುತ್ತೆ. ಅದರಿಂದ ಒಂದಿನ ಮುಂಚೆ ತೆಗೆದಿಟ್ಟರೆ ಬೆಸ್ಟು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕಟ್ತಾರೆ. ಅರ್ಧ ಕಟ್ತಾರೆ, ಇಲ್ಲಾಂದರೆ ಈ ರೀತಿ ಫುಲ್ ಎಲೆಗಳನ್ನು ಹಾಕಿ ಕಟ್ತಾರೆ. ಮತ್ತು ಇಲ್ಲಾಂದರೆ ಹಿಂಬದಿಯಿಂದ ಕಟ್ತಾರೆ, ಇಲ್ಲಾಂದರೆ ಮುಂಬದಿಯಿಂದ ಕಟ್ತಾರೆ. ಕೆಲವೊಬ್ಬರು ಒಂದೊಂದು ಥರ ಕಟ್ತಾರೆ ಅಷ್ಟೇ. ನೋಡಿ, ಈ ರೀತಿಯಾಗಿ ನಾನು ಗಂಟುಗಳನ್ನು ಹಾಕ್ತಾಯಿದ್ದೀನಿ. ಎಲ್ಲ ಎಲೆಗಳನ್ನು ಈ ರೀತಿ ಗಂಟುಗಳನ್ನು ಹಾಕಬೇಕು. ನಾನು ಒಂದು 15ರಿಂದ 20 ಎಲೆಗಳನ್ನು ಗಂಟು ಹಾಕ್ತೀನಿ. ತುಂಬ ದೊಡ್ಡ ಎಲೆಗಳಲ್ಲ, ಮೀಡಿಯಮ್ ಸಣ್ಣ ಗಾತ್ರದ ಎಲೆಗಳನ್ನು ತೊಗೊಂಬಂದಿದ್ನಲ್ಲ, ಅದರಲ್ಲಿ ಚೆನ್ನಾಗಾಗುತ್ತೆ. ನೋಡಿ, ನಂತರದಲ್ಲಿ ಈ ರೀತಿ ಗಂಟುಗಳನ್ನು ನಾನು ಕಟ್ಕೊಂಡ್ಬಂದಿದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ಅಷ್ಟರಲ್ಲಿ ನಮಗೆ ಮಸಾಲೆ ಕೂಡ ಅಲ್ಲಿ ತಣ್ಣಗಾಗಿದೆ, ಅದನ್ನು ಕೂಡ ನಾವು ರುಬ್ಕೊಂಬರಬೇಕು. ಜೊತೆಗೆ ಇದಕ್ಕೆ ಮೇನಾಗಿ ಹಾಕಬೇಕಾಗಿರೋದು ಹಲಸಿನ ಹಣ್ಣಿನ ಬೀಜಗಳು. ಇದು ಹಾಕಿದ್ರೆ ತುಂಬ ರುಚಿ ಇರುತ್ತೆ. ಇದ್ದರೆ ಹಾಕಿ, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ನಾವು ಒಗ್ಗರಣೆ ಹಾಕುವಾಗ ಇದನ್ನು ಹಾಕಿ ಬೇಯಿಸ್ತಾರೆ. ನಾನು ಸ್ವಲ್ಪ ಟೈಮ್ ಸೇವ್ ಆಗಲಿ ಅಂತ ಹೇಳ್ಕೊಂಡು ಇದನ್ನು ನಾನು ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನಾನು ಬೇಯಿಸ್ಕೊಂಬರ್ತೀನಿ. ಇಲ್ಲಿ ನೋಡಿ, ಹಾಗೂ ಇಲ್ಲಿ ಮಸಾಲೆ ಕೂಡ ತಣ್ಣಗಾಗಿದೆ. ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಬರ್ತೀನಿ. ಇದಕ್ಕೆ ನೀರು ಗೀರೇನು ಹಾಕೋದಿಲ್ಲ, ಪೌಡ್ರ್ ಮಾಡೋದು. ನೀವು ಈ ಪೌಡ್ರ್ ಎಲ್ಲನೂ ಹಾಕ್ಬೋದು, ಇಲ್ಲಾಂದ್ರೆ 3-4 ಚಮಚ ಹಾಕ್ಬೋದು. ಉಳಿದಿದ್ದು ಮತ್ತೊಂದು ಸರಿ ಮಾಡ್ಕೊಳ್ಳುವಾಗ ಹಾಕ್ಬೋದು. ನೋಡಿ, ಇದನ್ನು ಕೂಡ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ನಾವು ಬೆಳ್ಳುಳ್ಳಿ ಕೂಡ ಹಾಕಬೇಕು. ಬೆಳ್ಳುಳ್ಳಿ ಈ ಒಂದು ರೆಸಿಪಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಬೆಳ್ಳುಳ್ಳಿ ಹೀಟು ಅಂತ ತಿನ್ನೋದಿಲ್ಲ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಪೌಡ್ರ್ ರೆಡಿಯಾಗಿದೆ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಕೂಡ ಚಟಪಟ ಅನ್ನುವಾಗ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಕೂಡ ಚಟಪಟ ಅನ್ನುವಾಗ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ಘಮ ಅಂತ ಪರಿಮಳ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅಲ್ಲಿ ನಾವು ಹಲಸಿನ ಬೀಜನ ಬೇಯಿಸೋಕ್ಕಿಟ್ಟಿದ್ವಲ್ಲ, ಅದು ಕೂಡ ರೆಡಿಯಾಗಿದೆ. ಈಗ ನಾನು ಇಲ್ಲಿ ಹಲಸಿನ ಬೀಜಗಳನ್ನು ತೆಗೆದು ಹಾಕ್ತಾಯಿದ್ದೀನಿ. ನೀರು ಹಸಿಯೋದು ಬೇಡ, ಆ ನೀರನ್ನು ಕೂಡ ನಂತರದಲ್ಲಿ ಹಾಕ್ತೀನಿ ನಾನು. ಹಲಸಿನ ಬೀಜ ಹಾಕಿದ ಕೂಡಲೇ ಚಟಪಟ ಅಂದ್ಬಿಡುತ್ತೆ. ನೀವು ಬೇಯಿಸ್ಕೊಂಡಿಲ್ಲ ಅಂದರೆ ಡೈರೆಕ್ಟಾಗಿ ಹಲಸಿನ ಬೀಜ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಂಡು ನಂತರದಲ್ಲಿ ಈ ಚೇಟ್ಲಗಳನ್ನು ಹಾಕಿ ಬೇಯಿಸ್ಬೋದು. ನೋಡಿ, ಈಗ ನಾನು ಹಲಸಿನ ಬೀಜ ಹಾಕಾದ್ಮೇಲೆ ಮಾಡಿರುವಂಥ ಗಂಟುಗಳನ್ನು ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಹಲಸಿನ ಬೀಜ ಬೇಯಿಸಿರುವಂಥ ನೀರಿತ್ತಲ್ಲ, ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ನಾನು ಬೇಯಿಸ್ಕೊಳ್ತೀನಿ. 5 ನಿಮಿಷಕ್ಕೆ ಪೂರ್ತಿಯಾಗಿ ಬೆಂದೋಗ್ಬಿಡುತ್ತೆ, ಯಾಕಂದರೆ ಎಲೆ ತುಂಬಾ ಮೆತ್ತಗಿರುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೋಡಿ, ಇವಾಗ
ಯಾವುದು ಕೂಡ ಗಂಟು ಬಿಚ್ಕೊಳ್ಳೋದಿಲ್ಲ. ಅಕಸ್ಮಾತ್ ನೀವೇನಾದ್ರು ಸ್ವಲ್ಪ ಲೂಸ್ ಗಂಟು ಹಾಕಿದ್ರಿ ಅಂತ ಹೇಳಿದರೆ 100ಕ್ಕೆ 1 ಅಥವಾ 2 ಬಿಚ್ಕೊಳ್ಳುತ್ತೆ ಅಷ್ಟೇ. ಇದಕ್ಕೆ ಮತ್ತೊಂದು ಏನು ಹಾಕಬೇಕು ಅಂದರೆ, ಇದು ಸ್ವಲ್ಪ ಗಂಟ್ಲು ಕೆರೆಯುತ್ತಲ್ಲ, ಆದ್ದರಿಂದ ಇಲ್ಲಿ ಹುಣಸೆಹಣ್ಣು ಮತ್ತು ಬೆಲ್ಲನ ಹಾಕಲೇಬೇಕು. ಬೆಲ್ಲ ಹಾಕದೇ ಇದ್ರೂ ನಡೆಯುತ್ತೆ, ಹುಣಸೆಹಣ್ಣು ಮಾತ್ರ ಹಾಕಲೇಬೇಕು. ನೋಡಿ, ಹುಣಸೆಹಣ್ಣು ಹಾಕಿದ ಕೂಡಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೀವು ಹಾಕಬೇಕಾಗುತ್ತೆ. ನೋಡಿ, ಇವಾಗ ಸಣ್ಣ ಉರಿಯಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕಿದ್ದೀನಿ. ಹಾಗೂ ಇಲ್ಲಿ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ನಾವು, ಆ ಪೌಡ್ರನ್ನ ಇಲ್ಲಿ ಒಂದು 2ರಿಂದ 3 ಚಮಚ, ಬೇಡ 4 ಚಮಚ ಬೇಕಾದರೆ ಹಾಕ್ಕೋಬೋದು. ಅಂದರೆ ನಿಮ್ಮ ಕೆಸುವಿನ ಗಂಟುಗಳು ಎಷ್ಟು ಮಾಡಿದ್ದೀರಾ ಅದ್ರ ಮೇಲೆ ಅದು ಲೆಕ್ಕಕ್ಕೆ ಬರುತ್ತೆ. ಜಾಸ್ತಿ ಕಡಿಮೆ ಹಾಕ್ಕೋಬೋದು. ನಾನೊಂದು 3 ಚಮಚದಷ್ಟು ಇಲ್ಲಿ ಹಾಕಿದ್ದೀನಿ. ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಕೆಲವೊಬ್ರು ಇದನ್ನು ನೀರು ಥರ ಸಾಂಬಾರು ಥರ ಮಾಡ್ತಾರೆ, ಅಥವಾ ಪಲ್ಯ ಥರ ಗೊಜ್ಜು ಥರ ಮಾಡ್ತಾರೆ. ನಾನು ಮಾಡ್ತಿರೋ ಪಲ್ಯ ಗೊಜ್ಜು ಥರ ಮಾಡ್ತಾರೆ ಅನ್ನ ಕಲಿಸ್ಕೊಳ್ಳೋಕ್ಕೆ. ಬಟ್ ಇದನ್ನು ಹೀಗೆ ಕೂಡ ತಿನ್ಬೋದು. ನೋಡಿ, ಇದಕ್ಕೆ ಸ್ವಲ್ಪ ನಿಮಗೆ ಇಲ್ಲಿ ಮಸಾಲೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಈ ರೀತಿ ಮತ್ತೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸಿಬಿಟ್ರೆ ನೋಡಿ, ಈಗ ಕೆಸುವಿನ ಎಲೆಯ ಗಂಟಿನ ಪಲ್ಯ ರೆಡಿ ಆಯಿತು. ನೀವು ಕೂಡ ಈ ರೀತಿ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದ.